ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀಕೃಷ್ಣ ಪರಮಾತ್ಮ ನಾನಾ ವಿಧವಾದ ದಾನಗಳ ಬಗ್ಗೆ ತಿಳಿಸ್ತಾ ಅಭ್ಯಂಗ ಸ್ನಾನ ಹಾಗೂ ವಸ್ತ್ರದಾನ ಇತ್ಯಾದಿಗಳನ್ನು ಮಾಡಿದ್ದರ ಫಲವನ್ನು ತಿಳಿಸಿಕೊಟ್ಟಿದ್ದಾನೆ. ಅಭ್ಯಂಗದ ಬಗ್ಗೆ ಒಂದು ಮಾತನ್ನು ತಿಳಿಯಬೇಕು. ಅಭ್ಯಂಗತ್ವಾಯಾಭ್ಯಂಗತ್ವಂ ಸಂಚಿತ್ಯಂ ವೈ ಸರ್ವೈರನಿಶಂ. ಅಭ್ಯಂಗತ್ವಾಯಾಭ್ಯಂಗತ್ವಂ ಸಂಚಿತ್ಯಂ ವೈ ಸರ್ವೈರನಿಶಂ. ಹೀಗೊಂದು ಅಭ್ಯಂಗದ ಬಗ್ಗೆ ಅಭಿಪ್ರಾಯ. ನಿನ್ನೆ ದಿವಸ ತಿಳಿದಂತೆ ಅಭ್ಯಂಗತ್ವಾಯ ಅಭ್ಯಂಗತ್ವಂ ಸಂಚಿತ್ಯಂ. ನಮ್ಮ ಅಂಗಗಳು ಚೆನ್ನಾಗಿರಬೇಕು, ಯಾವುದೇ ರೋಗಗಳ ಭಯವಿಲ್ಲದಂತೆ ನಮ್ಮ ಅಂಗಗಳು ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿರಬೇಕು ಅಂತಾದರೆ ಅಭ್ಯಂಗತ್ವಾಯ, ನಮ್ಮ ಅಂಗಗಳು ರೋಗ ಭಯದಿಂದ ಮುಕ್ತವಾಗಿರಬೇಕಾದರೆ ಅಭ್ಯಂಗತ್ವಂ ಸಂಚಿತ್ಯಂ. ನಿನ್ನೆ ದಿವಸ ಹೇಳಿದ ಹಾಗೆ ಅಭಯನಾದಂತಹ ಪರಮಾತ್ಮ, ಅಂತಹ ಪರಮಾತ್ಮನಿಗೆ ಅಂಗರು ನಾವು. ಅವನು ಬಿಂಬ, ನಾವು ಅವನ ಪ್ರತಿಬಿಂಬ. ಅವನು ಸ್ವಾಮಿ, ನಾವೆಲ್ಲ ಅವನ ದಾಸರು. ಅವನ ಅಂಗಗಳಂತೆ ಅವನ ಅಧೀನವಾಗಿ ಅವನಿಗೆ ಸದೃಶವಾಗಿ ನಮಗೆ ಅಂಗಗಳನ್ನು ದೇವರು ಕೊಟ್ಟಿದ್ದಾನೆ. ಜೀವಸ್ವರೂಪದಲ್ಲಿ ಬಾಹ್ಯ ದೇಹದಲ್ಲಿ ಏನೆಲ್ಲ ಅಂಗಗಳು ನಮಗಿವೆ ಅವು ಭಗವಂತನ ಅಧೀನವಾಗಿವೆ. ಆ ಪರಮಾತ್ಮನ ಅನುಗ್ರಹದಿಂದ ಬಂದದ್ದು ಅನ್ನುವ ಚಿಂತನೆಯೇ ನಮಗೊಂದು ಪುಷ್ಟಿಯನ್ನು ಕೊಡ್ತದೆ, ಶಕ್ತಿಯನ್ನು ಕೊಡ್ತದೆ. ನಾವು ಯಾರೋ ಅಲ್ಲ, ಆ ಪರಮಾತ್ಮನ ಅಧೀನರು, ಆ ಭಗವಂತನ ದಾಸರು. ಪರಮಾತ್ಮನ ಅಂಗಗಳು ನಮ್ಮ ಅಂಗಗಳಲ್ಲಿವೆ. ಆ ಭಗವಂತ ನಮಗೆ ಶಕ್ತಿಯನ್ನು ಕೊಡ್ತಾನೆ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ಅಂಗಗಳಿಗೆ ವಿಶೇಷವಾದಂತಹ ಶಕ್ತಿ ಬರ್ತದೆ, ದಾರ್ಢ್ಯ ಬರುತ್ತೆ. ಹಾಗಾದರೆ ನಮಗೆ ಅಭ್ಯಂಗತ್ವ, ರೋಗಾದಿ ಭಯಮುಕ್ತವಾದ ಅಂಗ ನಮಗಾಗಬೇಕು ಅಂತಾದರೆ
ನಾವು ಅಭ್ಯಂಗರು, ಭಯರಹಿತನಾದ ಪರಮಾತ್ಮನ ಅಂಗರು, ದಾಸರು, ಪ್ರತಿಬಿಂಬರು ಅಂತ ಚಿಂತನೆ ಮಾಡಬೇಕು. ಇದು ನಿಜವಾದಂತಹ ಅಭ್ಯಂಗತ್ವಕ್ಕೆ ಪ್ರಯೋಜಕವಾದಂತಹ ಒಂದು ಚಿಂತನ. ಅಭ್ಯಂಗತ್ವಂ ಸಂಚಿಂತ್ಯಂ ವೈ ಸರ್ವೈರನಿಶಂ. ಇದನ್ನು ನಾವು ಚಿಂತನೆ ಮಾಡ್ತಾ ಇರಬೇಕು. ನಾನು ಆ ಪರಮಾತ್ಮನ ಪ್ರತಿಬಿಂಬ, ಅವನು ಬಿಂಬ, ನಾನು ಅವನ ದಾಸ ಅಂತ. ಇದು ಬಿಟ್ಟು ಬರೀ ಈ ಲೌಕಿಕ ಅಭ್ಯಂಗ ಮಾಡಿಕೊಳ್ಳುವುದರಿಂದ ನಮಗೆ ಅಭ್ಯಂಗತ್ವ ಬರುತ್ತೆ, ಆರೋಗ್ಯ ಬರುತ್ತೆ ಅಂತ ತಿಳಿದರೆ ಅದು ತಪ್ಪು. ಲೌಕಿಕವಾದ ಅಭ್ಯಂಗವನ್ನು ಮಾಡಿಕೊಳ್ಳಬೇಕು, ಆರೋಗ್ಯದ ದೃಷ್ಟಿಯಿಂದ ಅದು ಬೇರೆ ವಿಷಯ. ಆದರೆ ಮುಖ್ಯವಾಗಿ ಈ ಜಡವಾದ ಎಣ್ಣೆಯಿಂದ ನನಗೆ ಆರೋಗ್ಯ ಅಲ್ಲ, ಈ ಅಭ್ಯಂಗ ಮಾಡಿಕೊಳ್ಳುವುದರಿಂದ ಆರೋಗ್ಯ ಅಲ್ಲ, ಆ ಭಗವಂತನ ಸನ್ನಿಧಾನದಿಂದ, ಅವನ ಅನುಗ್ರಹದಿಂದ ಆರೋಗ್ಯ ಅನ್ನುವ ಚಿಂತನೆ ಮಾಡಬೇಕು. ಅಭ್ಯಂಗತ್ವಂ ದೇಹ ಸೌಷ್ಠವಕ್ಕಾಗಿ ಈ ತೈಲಾಭ್ಯಂಜನ ಮಾಡಿಕೊಳ್ಳುವುದೇ ಸಾಧನ ಅಂತ ಯಾರಾದರೂ ತಿಳಿದರೆ ಅದು ಚಿಂತ್ಯಂ. ಸಂಸ್ಕೃತದಲ್ಲಿ ಚಿಂತ್ಯಂ ಅಂದರೆ ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಇದರ ಅರ್ಥ ಅದು ಸರಿಯಾದ ಪದ್ಧತಿ ಅಲ್ಲ ಅಂತ. ಅಭ್ಯಂಗತ್ವಂ ಅಂತ ಕೆಲವರಂತಾರೆ, ಅದು ಚಿಂತ್ಯಂ. ಇಷ್ಟೆಲ್ಲ ಶಾಸ್ತ್ರಗಳು ಆ ಭಗವಂತನ ಮಹಿಮೆಯನ್ನು ಕೊಂಡಾಡಿದರೂ ಈ ರೀತಿ ಕೆಲವರು ಚಿಂತನೆ ಮಾಡಿದರೆ ಸಮ್ ಅಂದರೆ ನಾರಾಯಣ, ಕೃಷ್ಣ, ಗೋವಿಂದ ನೀನೇ ಗತಿಯಪ್ಪ, ಏನು ಹೇಳಬೇಕು ಇವರಿಗೆ ಅಂತಂತೇವಲ್ಲ, ಕೈ ಮೀರಿದ ಮಾತಿಗೆ. ಹಾಗೆ ಅಂದರೆ ನಾರಾಯಣ ಅಂತ ಅರ್ಥ. ಅನ್ನುವ ಶಬ್ದಕ್ಕೆ ಶ್ರೀಮದಾಚಾರ್ಯರು ಅಕಯಪ್ರವಿಸಂಭೂಮ ಸಖಃ ವಿಷ್ಣುವಾಚಕಃ ಅಂತ ಹೇಳಿದ್ದಾರೆ. ಅಂದರೆ ನಾರಾಯಣ. ಚಿಂತ್ಯಂ ಕೇವಲ ಲೌಕಿಕ ಅಭ್ಯಂಗದಿಂದಲೇ ನಮಗೆ ಆರೋಗ್ಯ ಅಂತ ಕೆಲವರು ಹೇಳ್ತಾರೆ. ಆ ದೃಷ್ಟಿಕೋನ ಇದು ಬಹಳ ಚಿಂತ್ಯವಾದದ್ದು. ಶಾಸ್ತ್ರ ಇಷ್ಟು ಹೇಳಿದರೂ ಅವರು ಕೇಳೋದಿಲ್ಲ. ಅಂದರೆ ನಾರಾಯಣನೇ ಗತಿ, ದೇವರೇ ಗತಿ, ಅವರೇನಾದರೂ ಮಾಡಲಿ ಎನ್ನುವ ರೀತಿಯಲ್ಲಿ ಇದೊಂದು ಚಿಂತನೆ. ಅಭ್ಯಂಗತ್ವಂ ಸಂಚಿಂತ್ಯಂ ವೈ ಸರ್ವೈರನಿಶಂ. ಅಭ್ಯಂಗತ್ವಂ ಚಿಂತ್ಯಂ ಸರ್ವೈರನಿಶಂ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಕಾಷ್ಠ ಪಾದುಕೆಗಳನ್ನು, ಕಟ್ಟಿಗೆಯ ಪಾದುಕೆಗಳನ್ನು ದಾನ ಮಾಡಿದರೆ ಏನು ಫಲ ಅಂತ ಹೇಳ್ತಾ ಇದ್ದಾನೆ. ಒಂದು ರೀತಿಯ ಹೋಲಿಕೆಯನ್ನು ಸಾಮಾನ್ಯ ನೀವು ನೋಡ್ತಾ ಬಂದಿದ್ದೀರಿ. ಯಾವ ತರಹದ ದಾನ, ಯಾವ ತರಹದ ಸತ್ಕರ್ಮಗಳಿರುತ್ತೋ ಆ ತರಹದ ಫಲವನ್ನು ಪರಮಾತ್ಮ ಕೊಡ್ತಾನೆ ಎನ್ನುವುದನ್ನು ನಾವು ಅನೇಕ ಕಡೆಗೆ ಪುರಾಣಗಳಲ್ಲಿ ಕಾಣುತ್ತೇವೆ. ಮಹಾಭಾರತವೂ ಕೂಡ ಅದನ್ನೇ ಹೇಳ್ತಾ ಇದೆ. ಕಾಷ್ಠದ ಪಾದುಕೆಗಳನ್ನು ಇವನು ದಾನ ಮಾಡಿದರೆ ಇವನಿಗೆ ಕಾಷ್ಠದ ಯಾನದಲ್ಲಿಯೇ ಕರೆದುಕೊಂಡು ಹೋಗ್ತಾರಂತೆ. ಯಾಕೆಂದರೆ ದಾನ ಮಾಡಿದ್ದು ಕಾಷ್ಠದ ಪಾದುಕೆಗಳು. ಕೆಲವರೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಬಹಳ ಸೇರುತ್ತೆ ನೋಡಿ. ನೀವು ಅನೇಕ ಜನರ ಮನೆಗಳಿಗೆ ಹೋಗಿರ್ತೀರಾ, ನೋಡಿರ್ತೀರಾ, ನಿಮ್ಮ ಮನೆಗಳಲ್ಲಿಯೂ ಇರಬಹುದು. ಕೆಲವರಿಗೆ ಮಾರ್ಬಲ್ ಅಂದರೆ ಬಹಳ ಸೇರ್ತದೆ. ಎಲ್ಲ ಕಡೆಗೆ ಮಾರ್ಬಲ್ ಹಾಕಿರ್ತಾರೆ. ನೆಲ ಮಾರ್ಬಲ್ಲು, ಗೋಡೆಗಳು ಮಾರ್ಬಲ್ಲು, ಎಲ್ಲ ಮಾರ್ಬಲ್. ಇನ್ನು ಕೆಲವರಿಗೆ ಕಟ್ಟಿಗೆ ಪದಾರ್ಥ ಭಾಳ, ಟೀಕ್ ವುಡ್ ಅಂದರೆ ಬಹಳ ಸೇರ್ತದೆ. ಎಲ್ಲ ಕಡೆಗೆ ಮೆಟ್ಟಲು, ಟೀಕು, ನೆಲದ ಮೇಲೆಲ್ಲ ಟೀಕ್ ಹಾಕಿರ್ತಾರೆ, ಗೋಡೆಗಳಿಗೆಲ್ಲ ಟೀಕ್ ಹೊಡೆದಿರ್ತಾರೆ. ಅವರಿಗೆ ಅದೇ ಸೇರತ್ತೆ. ಕೆಲವ್ರದ್ದು ಗ್ರಾನೈಟು, ಒಬ್ಬೊಬ್ಬರಿಗೆ ಒಂದೊಂದು ರುಚಿ. ಹಾಗೆ ಇವನು ಕಾಷ್ಠಪಾದುಕೆಗಳನ್ನು ಕೊಟ್ಟರೆ ಇವನಿಗೆ ಎಂಥ ವಿಮಾನ ಅಂದರೆ ಬಂಗಾರದ ವಿಮಾನ ಅಲ್ಲ, ಕಾಷ್ಠದ ವಿಮಾನವೇ ಬರುತ್ತಂತೆ. ಕಾಷ್ಠಪಾದುಕದಾಯಾಂತಿ ವಿಮಾನೈ ವೃಕ್ಷ ನಿರ್ಮಿತೈ ಧರ್ಮರಾಜಪುರಂ ರಮ್ಯಂ ಸೇವ್ಯಮಾನಸ್ಸುರೋತ್ತಮೈ. ದೇವತೆಗಳೆಲ್ಲ ಅವನಿಗೆ ಅತ್ಯಂತ ಆದರವನ್ನು ಮಾಡ್ತಾರೆ. ಶ್ರೇಷ್ಠರಾದ ಸಜ್ಜನರಿಗೆ ನೀನು ಪಾದುಕೆಗಳನ್ನು ಕೊಟ್ಟು ಪುಣ್ಯ ಕೆಲಸವನ್ನು ಮಾಡಿದ್ದೀಯಪ್ಪ, ಬಾ ಅಂತ ಅವನನ್ನು ಸ್ವಾಗತ ಮಾಡಿ ಯಮಲೋಕದಲ್ಲಿ ಸುಖವಾಗಿ ಅವನು ಇರುವಂತೆ ಅವನಿಗೆ ವ್ಯವಸ್ಥೆಯನ್ನು ಮಾಡುತ್ತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಕಾಷ್ಠ ಪಾದುಕೆಗಳನ್ನು ಧಾರಣ ಮಾಡುವಂತಹ ಉದ್ದೇಶ, ಆ ಕಾಷ್ಠ ಪಾದುಕೆಗಳನ್ನು ಗಟ್ಟಿಯಾಗಿ ಹೆಬ್ಬೆರಳು ಹಾಗೂ ಪಕ್ಕದ ಬೆರಳಿನ ಮಧ್ಯದಲ್ಲಿ ಆ ಅಂಗುಷ್ಠದ, ಕಾಷ್ಠದ ಅಂಗುಷ್ಠವನ್ನು ಒತ್ತಿಕೊಂಡು ಗಟ್ಟಿಯಾಗಿ ಹಿಡಿದುಕೊಳ್ಳುವುದರಿಂದ, ವಿಶೇಷವಾಗಿ ಆ ನರಗಳ ಮೇಲೆ ಭಾರ ಹಾಕುವುದರಿಂದ ಅವನಿಗೆ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಆ ಕಾಷ್ಠಪಾದುಕೆಗಳನ್ನು ಹಾಕಿಕೊಳ್ಳುವಂತಹ ಪದ್ಧತಿ ಇದೆ. ಅಂತಹ ಯತಿಗಳಿಗೆ ಹಾಗೂ ಇನ್ನಿತರ ಬ್ರಹ್ಮಚಾರಿಗಳಿಗೆ ಅಂತಹ ಕಾಷ್ಠಪಾದುಕೆಗಳನ್ನು ಕೊಟ್ಟು ಅವರ ಬ್ರಹ್ಮಚರ್ಯದ ರಕ್ಷಣೆಗೂ ಹಾಗೂ ಪಾದದ ರಕ್ಷಣೆಗೂ ಅನುಕೂಲ ಮಾಡಿಕೊಟ್ಟಂತಹ ವ್ಯಕ್ತಿಗಳಿಗೆ
ಉತ್ತಮವಾದಂತಹ ಸದ್ಗತಿಯನ್ನು ಪರಮಾತ್ಮ ನೀಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಂತಕಾಷ್ಠಗಳು. ದಂತಕಾಷ್ಠವನ್ನು ಉಪಯೋಗಿಸಬೇಕು ಅಂತಿದೆ. ಇವತ್ತಿನ ಕಾಲದಲ್ಲೆಲ್ಲ ಬ್ರಷ್ ಬಂದುಬಿಟ್ಟಿದೆ. ಪ್ರಾಚೀನ ಕಾಲದ ಪದ್ಧತಿ ದಂತಕಾಷ್ಠ, ಬೇವಿನ ಗಿಡ ಮೊದಲಾದಂತಹ ಯೋಗ್ಯವಾದ ಶಾಸ್ತ್ರವಿಹಿತವಾದಂತಹ ಆರೋಗ್ಯಕರವಾದಂತಹ ವೃಕ್ಷಗಳ ಕಾಷ್ಠಗಳು. ಅಂತಹ ದಂತಕಾಷ್ಠಗಳನ್ನು ಶಾಸ್ತ್ರೋಕ್ತವಾದ ಪ್ರಮಾಣ ಇದೆ. ಇಷ್ಟು ಅಳತೆ ಇರಬೇಕು, ಇಷ್ಟು ದಪ್ಪ, ಇಷ್ಟು ಉದ್ದ ಅಂತ. ಆ ರೀತಿ ಇರುವಂತಹ ಶ್ರೇಷ್ಠವಾದ ಹುಳ ಇತ್ಯಾದಿಗಳು ಇಲ್ಲದಂತಹ ಶುದ್ಧವಾದ ಕಾಷ್ಠ. ಆಯು ಬಲಂ ಯಶೋ ವರ್ಚಃ ಪ್ರಜಾಂ ಪಶು ವಸೂನಿ ಚ ಬ್ರಹ್ಮಪ್ರಜ್ಞಾಂಚ ಮೇಧಾಂಚ ತ್ವನ್ನೋ ದೇಹಿ ವನಸ್ಪತೆ ಅಂತ ಉತ್ತಮವಾದಂತಹ ಆಯುರಾರೋಗ್ಯಾದಿಗಳನ್ನು, ಪ್ರಜ್ಞಾಶಕ್ತಿಯನ್ನು, ಮೇಧಾಶಕ್ತಿಯನ್ನು, ಬ್ರಹ್ಮಜ್ಞಾನವನ್ನು ಕೊಡುವಂಥ ವನಸ್ಪತಿಯ ಅಭಿಮಾನಿ ದೇವತೆಗೆ ಪ್ರಾರ್ಥನೆ ಇದೆ. ಈ ಬ್ರಷ್ ಪೇಸ್ಟ್ಗಳಿಂದ ಹಲ್ಲು ತಿಕ್ಕೊಳ್ಳೋದ್ರಿಂದ ಹಲ್ಲು ಆಗಬಹುದು. ಆದರೆ ಅದರ ಜೊತೆಗೆ ಉಳಿದೆಲ್ಲ ಆರೋಗ್ಯಕರವಾಗಿರತಕ್ಕಂತಹ ಗುಣಗಳು ಆ ವನಸ್ಪತಿಗಳಲ್ಲಿ ಇರುತ್ತೆ. ಆ ವನಸ್ಪತಿಯ ಅಭಿಮಾನಿ ದೇವತೆ ಉತ್ತಮವಾದಂತಹ ಜ್ಞಾನವನ್ನು ಕರುಣಿಸಲಿ ಅಂತನ್ನುವ ಪ್ರಾರ್ಥನೆಯೊಂದಿಗೆ ಆ ದಂತಕಾಷ್ಠವನ್ನು ಉಪಯೋಗಿಸುವಂತಹ ಪದ್ಧತಿಯನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ತರಹದ ದಂತಕಾಷ್ಠವನ್ನು ದಾನ ಮಾಡಿದರೆ ನೋಡಿ, ಮತ್ತು ಯಾವ ತರಹದ ದಾನವೋ ಆ ತರಹದ ಫಲ ಅನ್ನುವುದನ್ನು ಕೃಷ್ಣ ಒತ್ತು ಕೊಟ್ಟು ಹೇಳ್ತಾನೆ. ದಂತಕಾಷ್ಠವನ್ನು ಉಪಯೋಗಿಸಿ ಚೆನ್ನಾಗಿ ನಿತ್ಯದಲ್ಲಿ ಹಲ್ಲು ಉಜ್ಜಿದರೆ ಸ್ವಚ್ಛವಾಗಿಯೂ ಇರುತ್ತೆ, ದಂತಗಳು ಆರೋಗ್ಯವಂತವಾಗಿಯೂ ಇರುತ್ತೆ. ಹಲ್ಲು ಗಟ್ಟಿಮುಟ್ಟಿಯಾಗಿ ಚೆನ್ನಾಗಿದ್ದರೆ ಶಬ್ದಗಳು ಚೆನ್ನಾಗಿ ಬರ್ತದೆ. ಹಲ್ಲುಗಳು ಹುಳಕ್ಕಾಗಿ ಬಿದ್ದೋದರೆ ಮಾತುಗಳನ್ನು ಚೆನ್ನಾಗಿ ಆಡ್ಲಿಕ್ಕೆ ಬರೋದಿಲ್ಲ. ನೋವು ಬಹಳ ಆಗಿದ್ದರೂ ಸರಿ ಬಾಯಿ ತೆಗಿಲಿಕ್ಕೆ ಬರೋದಿಲ್ಲ. ಹಲ್ಲು ಬಿದ್ದೇ ಹೋದ್ರಂತೂ ಮಾತನಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಹಲ್ಲುಗಳು ಚೆನ್ನಾಗಿರಬೇಕಾದ್ರೆ ಚೆನ್ನಾಗಿ ನಿತ್ಯದಲ್ಲಿ ಸ್ವಚ್ಛ ಮಾಡಿಕೊಳ್ಳಬೇಕು ದಂತಕಾಷ್ಠಗಳಿಂದ. ಆ ದಂತಕಾಷ್ಠಗಳ ಮೂಲಕ ದಂತ ಶೋಧನೆಯನ್ನು ಮಾಡಿಸಿ ದಂತಗಳು ಆರೋಗ್ಯವಂತವಾಗಿರುವಂತೆ ಮಾಡಿ ಚೆನ್ನಾಗಿ ಮಾತನಾಡಲಿಕ್ಕೆ ಬರೋ ಹಾಗೆ ಒಬ್ಬ ವ್ಯಕ್ತಿಗೆ ನಾವು ಉಪಕಾರ ಮಾಡಿದಾಗಾಯ್ತಲ್ವಾ ದಂತಕಾಷ್ಠ ದಾನ ಮಾಡೋ ರೀತಿಯಿಂದ. ಹಾಗಾದರೆ ಇವನಿಗೂ ಕೂಡ ಚೆನ್ನಾಗಿ ಮಾತನಾಡಲಿಕ್ಕೆ ಬರುತ್ತೆ ಅಂತಾರೆ. ದಂತಕಾಷ್ಠ ಪ್ರದಾನೇನ ಪ್ರಿಯ ವಾಕ್ಯೋ ಭವೇನ್ನರಃ. ಚೆನ್ನಾಗಿ ಎಲ್ಲರಿಗೂ ಪ್ರಿಯವಾಗುವ ರೀತಿಯಲ್ಲಿ ಮಾತನಾಡುವಂತಹ ಒಂದು ಕಲೆ ಇವನಲ್ಲಿ ಬರುತ್ತೆ. ಆ ತರಹದ ಒಂದು ಸದ್ಗುಣ, ಸೌಮ್ಯ ಸ್ವಭಾವ ಮತ್ತು ಜಾಣ್ಮೆ ಎರಡೂ ಬೇಕು. ಸೌಮ್ಯವಾದ ಸ್ವಭಾವ, ಮೃದುವಾದ ಮಾತುಗಳನ್ನು ಆಡ್ತಾನೆ, ಮಧುರವಾದ ಮಾತುಗಳನ್ನು ಆಡ್ತಾನೆ, ಸಿಹಿಯಾದ ಮಾತುಗಳಿಂದ ಎಲ್ಲರಿಗೆ ಬೇಕಾದವನಾಗ್ತಾನೆ. ಆ ಒಂದು ಸೌಭಾಗ್ಯವನ್ನು ದಂತಕಾಷ್ಠ ಪ್ರದಾನ ಮಾಡುವುದರಿಂದ ಮನುಷ್ಯ ಪಡೆಯಬಹುದು. ಪ್ರಿಯವಾಕ್ಯೋ ಭವೆನ್ನರಃ ಸುಗಂಧವದನಃ ಶ್ರೀಮಾನ್ ಮೇಧಾ ಸೌಭಾಗ್ಯ ಸಂಯುತಃ. ಉತ್ತಮವಾದಂತಹ ಸುಗಂಧಯುಕ್ತವಾದಂತಹ ವದನ, ಅವನ ಮುಖದ ದುರ್ವಾಸನೆ ಹೋಗುವುದಕ್ಕೆ ಈ ದಂತಕಾಷ್ಠ ಸಾಧನವಾದದ್ದರಿಂದ ಇವನಿಗೂ ಉತ್ತಮವಾದಂತಹ ಸುಗಂಧಯುಕ್ತವಾದಂತಹ ಮುಖ, ಸುಗಂಧಯುಕ್ತವಾದಂತಹ ದಂತಗಳು ಇರುವಂಥ ದೇವರು ಅನುಗ್ರಹ ಮಾಡುತ್ತಾನೆ. ಮತ್ತು ಬ್ರಹ್ಮಪ್ರಜ್ಞಾಂಚ ಮೇಧಾಂಚ ಅಂತ ಹೇಳಿದ್ದಾರೆ. ಉತ್ತಮವಾದಂತಹ ಬ್ರಹ್ಮಪ್ರಜ್ಞೆ ಹಾಗೂ ಮೇಧಾಗಳನ್ನು ಕೊಡುವಂತಹ ಶಕ್ತಿ ಆ ವನಸ್ಪತಿಯಲ್ಲಿದೆ. ಹೀಗಾಗಿ ಅಂತಹ ದಂತಕಾಷ್ಠದಾನ ಮಾಡಿದ್ದಕ್ಕೆ ಇವನಿಗೂ ಕೂಡ ಉತ್ತಮವಾದಂತಹ ಬ್ರಹ್ಮಪ್ರಜ್ಞ, ಮೇಧ, ಶ್ರೇಷ್ಠವಾದಂತಹ ಸೌಭಾಗ್ಯ ಅಂದರೆ ಧಾರಣೆ ಮಾಡುವಂತಹ ಶಕ್ತಿ, ಯಾವುದೇ ಶಾಸ್ತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ನೆನಪಿನಲ್ಲಿಟ್ಟುಕೊಂಡು ಉಪಯೋಗಿಸುವಂತಹ ಒಂದು ಶಕ್ತಿಯನ್ನು ಭಗವಂತ ಇವನಿಗೆ ಕೊಡುತ್ತಾನೆ. ದಂತಕಾಷ್ಠವನ್ನು ಬಳಸಬೇಕು, ದಂತಕಾಷ್ಠವನ್ನು ದಾನ ಮಾಡಬೇಕು, ಅದರ ಮಹತ್ವ ಎಷ್ಟಿದೆ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಕ್ಷೀರಂ ದಧಿಘೃತಂ ವಾಪಿ ಗುಡಂ ಮಧುರಸಂ ತಥಾ ಯೇ ಪ್ರಯಚ್ಛಂತಿ ವಿಪ್ರೇಭ್ಯಃ ಪರಾಂ ಭಕ್ತಿಂಗತಾ ನರಾಃ. ಶ್ರೇಷ್ಠವಾದಂತಹ ಹಾಲು, ಉತ್ತಮವಾದ ಗೋಘೃತ, ಅದೇ ನಿಜವಾದ ಗೋಕ್ಷೀರ, ಅದೇ ನಿಜವಾದಂತಹ ಹಾಲು. ಬೇರೆ ಬೇರೆ ತರಹದ ಹಾಲುಗಳೆಲ್ಲ ಇವತ್ತು ನಾನಾ ರೀತಿಯ ಹಾಲುಗಳು ಬರ್ತಾ ಇವೆ, ಅದೆಲ್ಲ ಗೌಣವಾದದ್ದು. ಮುಖ್ಯವಾಗಿ ಗೋಕ್ಷೀರ, ಶುದ್ಧವಾದಂತಹ ದೇಶಿ ಆಕಳಿನ ಹಾಲು ಆರೋಗ್ಯಕರವಾದಂತಹ ಹಾಲು. ಅಂತಹ ಹಾಲನ್ನೇ
ದಾನ ಮಾಡಬೇಕು, ಅಂತಹ ಹಾಲಿನಿಂದಲೇ ದೇವರಿಗೆ ಅಭಿಷೇಕ, ಅಂತಹ ಹಾಲನ್ನೇ ತಾನೂ ಪಾನ ಮಾಡಬೇಕು, ಅದರಿಂದ ಆರೋಗ್ಯವಂತನಾಗಿರ್ತಾನೆ. ಇನ್ನೊಬ್ಬರು ಆರೋಗ್ಯವಂತರಾಗಿರುವಂತೆ ಗೋಕ್ಷೀರದ ದಾನವನ್ನು ಮಾಡಬೇಕು, ಅದು ಶ್ರೇಷ್ಠವಾದಂತಹ ಫಲ. ಸರಸ್ವತಿ ಕ್ಷೀರನಿಷ್ಠಾ ವಿಷ್ಣುಂ ತತ್ರ ವಿಚಿಂತಯೇತ್ ಎಂಬುದಾಗಿ ನೈವೇದ್ಯ ಪ್ರಕರಣದಲ್ಲಿ ಹೇಳ್ತಾರೆ. ಹಾಲಿನಲ್ಲಿ ಸರಸ್ವತೀ ದೇವಿಯ ಸನ್ನಿಧಾನ ಇರ್ತದೆ. ಹಾಲಿನಲ್ಲಿ ಸರಸ್ವತೀ ದೇವಿ ಇರ್ತಾಳಂತೆ. ನೋಡಿ, ಹಾಲು ಕುಡಿದ್ರೆ ಒಳ್ಳೆ ಗೋಕ್ಷೀರವನ್ನು ಚೆನ್ನಾಗಿ ಕುಡಿದ್ರೆ ಒಳ್ಳೆ ಬುದ್ಧಿ, ಒಳ್ಳೆ ವಿದ್ಯೆ ಬರುತ್ತೆ. ಬೇರೆ ಬೇರೆ ಯಾವುದೋ ಹಾಲು ಕುಡಿದ್ರೆ ಬುದ್ಧಿ ಎಲ್ಲ ಮದಡಾಗಿ ಹೋಗ್ತದೆ. ಹೀಗಾಗಿ ಸರಸ್ವತಿ ಕ್ಷೀರನಿಷ್ಠಾ ವಿಷ್ಣುಂ ತತ್ರ ವಿಚಿಂತಯೇತ್. ಆ ಸರಸ್ವತೀ ದೇವಿ ಅಭಿಮಾನಿ ದೇವತೆ, ಕ್ಷೀರದಲ್ಲಿ ಅಲ್ಲಿ ಸಾಕ್ಷಾತ್ ವಿಷ್ಣು ನಿಯಾಮಕನಾಗಿ ಸರಸ್ವತಿಗೆ ಪ್ರೇರಕನಾಗಿ ಇದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪಂಚಾಮೃತದ ಪ್ರಸಂಗದಲ್ಲಿ ಆವಾಹನೆ ಮಾಡುವಾಗ ಕ್ಷೀರದಲ್ಲಿ ಗೋವಿಂದನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಲಿನಲ್ಲಿ ಗೋವಿಂದ ರೂಪದಿಂದ ಪರಮಾತ್ಮ ಇರ್ತಾನೆ. ಗೋಪಾಲಕೃಷ್ಣ ಗೋವಿಂದ ಕ್ಷೀರದಲ್ಲಿ ಸನ್ನಿಹಿತನಾಗಿದ್ದಾನೆ. ಸರಸ್ವತೀ ದೇವಿ ಅಭಿಮಾನಿನಿಯಾಗಿದ್ದಾಳೆ, ಮಹಾಲಕ್ಷ್ಮೀ ದೇವಿ ಅಭಿಮಾನಿನಿಯಾಗಿದ್ದಾಳೆ, ಶ್ರೀ ವಿಷ್ಣು ಅಲ್ಲಿ ನಿಯಾಮಕನಾಗಿ ಇರ್ತಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ಪರಮಾತ್ಮನ ಲಕ್ಷ್ಮೀದೇವಿಯ ಹಾಗೂ ಸರಸ್ವತೀ ದೇವಿಯ ಅನುಸಂಧಾನವನ್ನು ಮಾಡುತ್ತಾ ಆ ಕ್ಷೀರವನ್ನು ದಾನ ಮಾಡಬೇಕು. ಅದರಂತೆ ದಧಿ, ಈಗ ಮೊಸರಿನ ವ್ರತವಿಲ್ಲದೆ ಇರುವಾಗ ದಧಿಯನ್ನು ದಾನ ಮಾಡಬೇಕು. ಆ ದಧಿಯಲ್ಲಿ ದಧಿಸ್ಥೌ ಸೋಮವರುಣೌ ವಾಮನಸ್ತತ್ರ ದೇವತಾ. ಆ ಮೊಸರಿನಲ್ಲಿ ಸೋಮ ಹಾಗೂ ವರುಣ ಇವರಿಬ್ಬರೂ ದೇವತೆಗಳಾಗಿದ್ದಾರೆ, ಇಬ್ಬರು ಅಭಿಮಾನಿ ದೇವತೆಗಳು. ಮೊಸರಿನಲ್ಲಿ ವರುಣದೇವರು ಹಾಗೂ ಸೋಮ ಚಂದ್ರ ಇವರಿಬ್ಬರೂ ಅಭಿಮಾನಿ ದೇವತೆಗಳು. ಅಂತಹ ಸೋಮವರುಣರಲ್ಲಿ ಅಂತರ್ಯಾಮಿಯಾಗಿ ಯಾವಾಗಲೂ ಕೈಯಲ್ಲಿ ದಧಿಯನ್ನು ಹಿಡಿದುಕೊಂಡಂತಹ ದೇವ ವಾಮನದೇವರು ಅಲ್ಲಿರ್ತಾರೆ. ದಧಿಹಸ್ತರಾದಂತಹ ವಾಮನದೇವರ ವಿಶೇಷ ಸನ್ನಿಧಾನ ದಧಿವಾಮನ ಅಂತ ಹೆಸರು. ಅಂತಹ ದಧಿವಾಮನನ ಸನ್ನಿಧಾನ ಮೊಸರಿನಲ್ಲಿರುತ್ತೆ. ನೋಡಿ, ಚಂದ್ರನಲ್ಲಿ ಇರೋದು ವಾಮನದೇವರ ವಿಶೇಷವಾದಂತಹ ಚಿಂತನವನ್ನು ನಾವು ಮಾಡುವಾಗ ಚಂದ್ರಾಂತರ್ಯಾಮಿಯಾದಂತಹ ಶೀತಾಂಶುಮಂಡಲಗತಂ ರಮಯಾ ಸಮೇತಂ ಎಂಬುದಾಗಿ ಆ ಚಂದ್ರಮಂಡಲದಲ್ಲಿ ವಾಮನದೇವರಿರ್ತಾರೆ ಅಂತ ಚಿಂತನೆ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಚಂದ್ರ ಇಲ್ಲಿ ಅಭಿಮಾನಿ ದೇವತೆಯಾಗಿದ್ದಾನೆ ಮೊಸರಿಗೆ, ಅಲ್ಲಿ ಅಂತರ್ಯಾಮಿಯಾಗಿ ವಾಮನದೇವರಿದ್ದಾರೆ. ಅಂತಹ ವಾಮನದೇವರ ಪ್ರೀತಿಗಾಗಿ ಅವರ ಪ್ರೇರಣೆಯಿಂದ ಈ ದಧಿಯನ್ನು ನಾನು ದಾನ ಮಾಡ್ತಾ ಇದ್ದೇನೆ. ದಧಿ ಶಬ್ದ ವಾಚ್ಯನಾದವನು ಕೂಡ ಪರಮಾತ್ಮನೇ. ಸೈದಂ ಸರ್ವಂ ಅಧ್ಯತೋ ದಧೆ ಅಂತ ತಿಳಿಸಿದ ರೀತಿಯಲ್ಲಿ ಎಲ್ಲವನ್ನ ಪರಮಾತ್ಮ, ಅದು ಬೇರೆ ಶಬ್ದದ ಅರ್ಥವನ್ನು ಹೇಳುವಾಗ ಹೇಳಿದ್ದು ಮಾಧ್ಯಮ ಅಂತ. ಆದರೆ ಈಗ ದಧಿ ಧಾರಣೆ ಮಾಡ್ತಾನೆ ಎಲ್ಲರನ್ನ, ಆದ್ದರಿಂದ ಪರಮಾತ್ಮನಿಗೆ ದಧಿ ಎಂಬುದಾಗಿ ಕರೀತಾರೆ. ಎಲ್ಲರ ಧ್ಯಾನಕ್ಕೆ ಗೋಚರನಾಗ್ತಾನೆ, ಆದ್ದರಿಂದಲೂ ಪರಮಾತ್ಮನನ್ನು ದಧಿ ಎಂಬುದಾಗಿ ಕರೀತಾರೆ ಅಂತ ನಾವು ತಿಳಿಯಬಹುದು. ಎಲ್ಲರಿಗೆ ಬೇಕಾದಂತಹ ಇಷ್ಟಾರ್ಥಗಳನ್ನು ಕೊಡ್ತಾನೆ, ಆದ್ದರಿಂದ ಅವನಿಗೆ ಕ್ಷೀರ ಎಂಬುದಾಗಿ ಕರೀತಾರೆ. ಯಾವಾಗಲೂ ದೇದೀಪ್ಯಮಾನನಾದದ್ದರಿಂದ, ಶೋಭಾಯಮಾನನಾದದ್ದರಿಂದ, ಜಾಜ್ವಲ್ಯಮಾನನಾಗಿದ್ದಾನೆ, ಪ್ರಕಾಶಮಾನನಾಗಿದ್ದಾನೆ, ಆದ್ದರಿಂದ ಅವನಿಗೆ ಘೃತ ಎಂಬುದಾಗಿ ಕರೀತಾರೆ. ಘೃತದಲ್ಲಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ. ಶ್ರಾವಣ ಶುಕ್ರವಾರ ಕ್ಷೀರದಲ್ಲಿಯೂ ಲಕ್ಷ್ಮೀ ಸನ್ನಿಧಾನ. ಘೃತಾಭಿಮಾನಿನಿ ಲಕ್ಷ್ಮೀ ಗೋವಿಂದಸ್ತತ್ರ ದೇವತಾ. ಘೃತದಲ್ಲಿ ಲಕ್ಷ್ಮೀದೇವಿಯೇ ಮುಖ್ಯವಾಗಿ ಅಭಿಮಾನಿನಿಯಾದಂತಹ ದೇವತೆ. ಹಾಲು, ಮೊಸರು, ತುಪ್ಪ. ಹೀಗಾಗಿ ಹಾಲಿನಿಂದ ಮೊಸರು, ಮೊಸರಿನಿಂದ ತುಪ್ಪ. ಆ ತುಪ್ಪದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ. ಹಾಲಿನಲ್ಲಿ ಸರಸ್ವತಿ ಆದರೆ ತುಪ್ಪದಲ್ಲಿ ಸ್ವಯಂ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ, ಅಲ್ಲಿ ಗೋವಿಂದನ ಸನ್ನಿಧಾನ ಇದೆ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ಅಂತಹ ಪರಮಾತ್ಮನ ಚಿಂತನದೊಂದಿಗೆ ಆ ಘೃತ ದಾನವನ್ನು ಮಾಡಬೇಕು. ಗುಡಂ ಮಧುರಸಂ ತಥಾ ಶರ್ಕರ ಗುಡಪಶಕ್ರ ವಾಸುದೇವಸ್ತು ತತ್ರಗಃ ಅಂತ ಹೇಳಿದ್ದಾರೆ. ಸಕ್ಕರೆ ಮತ್ತು ಬೆಲ್ಲಕ್ಕೆ ಇಂದ್ರದೇವರು ಅಭಿಮಾನಿ ದೇವತೆಗಳಾಗಿದ್ದಾರೆ. ಅಲ್ಲಿ ವಾಸುದೇವ ರೂಪದಿಂದ ಪರಮಾತ್ಮ ನಿಯಾಮಕನಾಗಿರ್ತಾನೆ ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಗುಡ, ಬೆಲ್ಲ, ಶರ್ಕರ
ಸಕ್ಕರೆ, ಶುದ್ಧವಾದ ಸಕ್ಕರೆ, ಶುದ್ಧವಾದಂತಹ ಬೆಲ್ಲ, ಅದನ್ನು ತಾನು ದೇವರಿಗೆ ನೈವೇದ್ಯವನ್ನು ಮಾಡಬೇಕು, ಇನ್ನೊಬ್ಬರಿಗೆ ದಾನವನ್ನೂ ಮಾಡಬೇಕು. ನೈವೇದ್ಯ ಮಾಡಿ ಉಳಿದದ್ದನ್ನು ತಾನು ಸ್ವೀಕಾರ ಮಾಡಬೇಕು, ಪವಿತ್ರವಾದದ್ದನ್ನು. ಮಾಡುವಾಗ ಇಂದ್ರದೇವರು ಈ ಬೆಲ್ಲದಲ್ಲಿ ಸಕ್ಕರೆಯಲ್ಲಿದ್ದು ಈ ರುಚಿಯನ್ನು ಕೊಡುವವರು, ಅವರಲ್ಲಿ ಮುಖ್ಯ ಪ್ರಾಣದೇವರು ಹಾಗೂ ವಾಸುದೇವ ರೂಪಿಯಾದ ಪರಮಾತ್ಮ ಇದ್ದು ಈ ಸೌಭಾಗ್ಯವನ್ನು ನಮಗೆ ಕರುಣಿಸಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಆ ಅನುಸಂಧಾನದೊಂದಿಗೆ ಬೆಲ್ಲದ ದಾನವನ್ನು ಮಾಡಬೇಕು. ಮಧುರಸಂತಥಾ, ಮಧು ಜೇನುತುಪ್ಪ, ಅಲ್ಲಿ ಸಾಕ್ಷಾತ್ ಮಧುಸೂದನ ರೂಪಿಯಾದಂತಹ ಪರಮಾತ್ಮ ಜೇನುತುಪ್ಪದಲ್ಲಿದ್ದಾನೆ ಎಂಬುದಾಗಿ ಚಿಂತನೆ ಮಾಡ್ತಾ ಆ ಮಧುವಿನ ದಾನವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಯಾರು ದಾನ ಮಾಡ್ತಾರೋ ಏ ಪ್ರಯಚ್ಛಂತಿ ವಿಪ್ರೇಭ್ಯ ಪರಾಂ ಭಕ್ತಿಂ ಗತಾನರಾಹ ತೇ ವೃಷೈ ಅಶ್ವಯಾನೈಶ್ಚ ಶ್ವೇತಸ್ರಗ್ಧಾಮಭೂಷಿತಾ ಉಪಗೀಯಮಾನಾಃ ಗಂಧರ್ವೈಃ ಯಾಂತೀಶ್ವರಪುರನ್ನರಾಃ. ಶ್ರೇಷ್ಠವಾದಂತಹ ಎತ್ತುಗಳು, ಕುದುರೆಗಳಿಂದ ಕೂಡಿದಂತಹ ಯಾನಗಳಲ್ಲಿ ಉತ್ತಮವಾದಂತಹ ಮಾಲ್ಯಗಳನ್ನು ಧಾರಣ ಮಾಡಿ ಗಂಧರ್ವರಿಂದ ಸ್ತುತ್ಯರಾಗಿ ವೈಭವದಿಂದ ಮರ್ಯಾದೆಯಿಂದ ಪರಮಾತ್ಮನ ಲೋಕವನ್ನು ಕುರಿತು ಅವರು ಹೋಗ್ತಾರೆ. ಅಲ್ಲಿ ಬೇಕಾದಷ್ಟು ದಿವ್ಯ ಸ್ತ್ರೀಯರ ಜೊತೆಗೆ ವಿಹಾರವನ್ನು ಮಾಡಿ 60,000 ವರ್ಷಗಳವರೆಗೆ ಸುಖವಾಗಿದ್ದು, ಮತ್ತೆ ಬೇಕಾದಷ್ಟು ಧನ ಧಾನ್ಯ ಸಮೃದ್ಧಿ, ಹಾಲು ಮೊಸರು ತುಪ್ಪ ಬೆಣ್ಣೆ ಯಾವುದೇ ವಿಧವಾದಂತಹ ಸಂಪತ್ತಿಗೂ ಕೊರತೆ ಇಲ್ಲದಂತೆ ಭೋಗವಂತೋ ನರೋತ್ತಮ, ಎಲ್ಲ ವಿಧ ಸಮೃದ್ಧಿ ಸಂಪನ್ನರಾಗಿ ಹುಟ್ಟಿ ಬರ್ತಾರೆ. ಸ್ವರ್ಗದಲ್ಲಿಯೂ ಸುಖವನ್ನು ಅನುಭವಿಸ್ತಾರೆ, ಮತ್ತೆ ಇಷ್ಟೆಲ್ಲ ಸಂಪದ್ಭರಿತರಾಗಿ ಅವರು ಹುಟ್ಟಿ ಬರ್ತಾರೆ ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ. ವೈಶಾಖೇ ಮಾಸಿ ವೈಶಾಖೇ ದಿವಸೇ ಪಾಂಡುನಂದನ ವೈವಸ್ವತಂ ಸಮುದ್ದಿಶ್ಯ ಪರಾಂ ಭಕ್ತಿಂ ಉಪಾಗತಾಃ. ಇನ್ನು ವೈಶಾಖೇ ಮಾಸಿ ವೈಶಾಖೇ ದಿವಸೆ, ಏನು ಅರ್ಥ ಗೊತ್ತಾಗೋದಿಲ್ಲ. ವೈಶಾಖದೊಳಗೆ ವೈಶಾಖ ಅಂದರೆ ಏನು? ಅದಕ್ಕೆ ವಾದರಾಜ ಶ್ರೀಪಾದಂಗಳವರು ಅರ್ಥ ಬರ್ತಾರೆ. ವೈಶಾಖ ಮಾಸ, ಅದರೊಳಗಿನ ವೈಶಾಖ ದಿವಸ ಅಂದರೆ ವಿಶಾಖ ನಕ್ಷತ್ರ ಇರುವ ದಿವಸ. ಪ್ರಾಯ ಪೌರ್ಣಿಮೆಯ ದಿವಸ ವಿಶಾಖ ನಕ್ಷತ್ರ ಬರ್ತದೆ, ಒಂದು ದಿನ ಹಿಂದೆ ಮುಂದೆ. ಆ ರೀತಿ ವಿಶಾಖ ನಕ್ಷತ್ರ ಇರುವಂತಹ ದಿವಸ ಪೌರ್ಣಿಮಾ ದಿನ ವಿಶೇಷವಾಗಿ ಜಲದಾನಾದಿಗಳನ್ನು ಮಾಡಿದರೆ, ಇಂತಹ ಕ್ಷೀರದಾನಾದಿಗಳನ್ನು ಜಲದಾನಾದಿಗಳನ್ನು ಆ ಪವಿತ್ರವಾದಂತಹ ವೈಶಾಖ ಮಾಸದಲ್ಲಿ ಮಾಡಿದರೆ ಇನ್ನೂ ವಿಶೇಷವಾದಂತಹ ಮಹಾಫಲ ಸಿಗತ್ತೆ ಅಂತನ್ನುವ ತಾತ್ಪರ್ಯವನ್ನು ಇಲ್ಲಿ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಅಭ್ಯರ್ಚ್ಯ ವಿಧಿವದ್ವಿಪ್ರಾನ್ ತಿಲಾನ್ ಗುಡ ಸಮಾಯುತಾನ್ ಏ ಪ್ರಯಚ್ಛಂತಿ ವಿಪ್ರೇಭ್ಯ ತೇಷಾಂ ಪುಣ್ಯಫಲಂ ಶೃಣು. ಅಂತಹ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಅರ್ಚನೆಯನ್ನು ಮಾಡಿ ಸಜ್ಜನರಿಗೆ ಬ್ರಾಹ್ಮಣರಿಗೆ ಬೆಲ್ಲ ಎಳ್ಳು ಇತ್ಯಾದಿಗಳನ್ನು ದಾನ ಮಾಡಿದರೆ ಗೋದಾನ ಮಾಡಿದಷ್ಟು ಮಹಾಫಲ ಅವರಿಗೆ ಸಿಗತ್ತೆ ಅಂತ ತಿಳಿಸ್ತಾರೆ. ಪುನಃ ಎಷ್ಟೋ ದಿವಸ ಯಮಲೋಕದಲ್ಲಿ ಸುಖವಾಗಿದ್ದು ಉತ್ತಮ ರಾಜರಾಗಿ ಅವರು ಹುಟ್ಟಿ ಬರ್ತಾರೆ. ಅದೇ ವೈಶಾಖ ಮಾಸದ ದಿನ ವೈಶಾಖ ಪೌರ್ಣಿಮಾ, ವೈಶಾಖ ಮಾಸ ವೈಶಾಖ ಪೌರ್ಣಿಮಾ ದಿನ ವಿಶೇಷವಾಗಿ ಭೋಜನವನ್ನು ಮಾಡಿಸಿ ದಕ್ಷಿಣೆಯನ್ನು ಕೊಟ್ಟು ಯಥೇಚ್ಛವಾಗಿ ಉದಕುಂಭದಾನವನ್ನು ಮಾಡಿದರೆ ಅವರಿಗೆ ವರುಣಲೋಕ ಪ್ರಾಪ್ತಿಯಾಗ್ತದೆ. ವರುಣಾಲಯಕ್ಕೆ ಹೋಗ್ತಾರೆ, ಬೇಕಾದಷ್ಟು ಸುಖವಾಗಿ ಅಲ್ಲಿ ಇರ್ತಾರೆ. ಯಾಕೆಂದರೆ ನೀರಿಗೆ ಅಭಿಮಾನಿ ದೇವತೆ ವರುಣ, ಉದಕುಂಭದಾನ ಮಾಡಿದ್ದಾನೆ. ಆ ಜಲಾಭಿಮಾನಿ ದೇವತೆಯಾದ ವರುಣ, ವರುಣಾಂತರ್ಯಾಮಿಯಾದಂತಹ ಪರಮಾತ್ಮ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತ, ಅವನಿಗೂ ವರುಣ, ಣ ಅಂದರೆ ಸುಖ, ವರ ಅಂದರೆ ಶ್ರೇಷ್ಠ, ಬಹಳೇ ಶ್ರೇಷ್ಠ ಅಂತ ತೋರಿಸುವುದಕ್ಕೆ ಮೂರನೆಯ ಅಕ್ಷರ ವರು. ವರು ಅಂದರೆ ಬಹಳ ಶ್ರೇಷ್ಠ, ತೃತೀಯೋ ಅತಿಶಯೇ ಅಂತ. ಅತ್ಯಂತ ಶ್ರೇಷ್ಠವಾದಂತಹ ಣ ಸುಖದಿಂದ ಕೂಡಿದ ಪರಮಾತ್ಮನಿಗೆ ವರುಣ ಅಂತಾರೆ. ಅಂತಹ ಸರ್ವರಿಗಿಂತಲೂ ಅಧಿಕವಾದ ಸುಖದಿಂದ ಪೂರ್ಣನಾದಂತಹ ಪರಮಾತ್ಮನ ಪ್ರೀತಿಗಾಗಿ, ವರುಣಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ಪ್ರೀತಿಗಾಗಿ ಇವನು ಜಲದಾನವನ್ನು ಮಾಡಿದರೆ ಆ ವರುಣ ಲೋಕಕ್ಕೆ ಹೋಗ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ವರುಣಾಲಯಂ ತತ್ರ ದಿವ್ಯಾಂಗನಾಭಿಸ್ತು ರಮಂತೆ ಕಾಮಗಾಮಿನಃ. ನೀರಿಗೆ ವರುಣದೇವರು ಅಭಿಮಾನಿ, ಬುಧ ಅಭಿಮಾನಿ ದೇವತೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಬುಧ
ಉದಕಾತ್ಮಕೋ ಬುಧಃ ಪ್ರೋಕ್ತಃ ಅಂತ. ಬುಧಸ್ವಾದೂದಕಪತಿ ಶ್ರೀಕೃಷ್ಣಸ್ತತ್ರ ದೇವತಾ ಎಂಬುದಾಗಿಯೂ ಹೇಳ್ತಾರೆ. ಆ ಶ್ರೇಷ್ಠವಾದ ಶುದ್ಧವಾದ ಜಲಕ್ಕೆ ಬುಧ ಅಭಿಮಾನಿ ದೇವತೆ, ವರುಣ ಅಭಿಮಾನಿ ದೇವತೆ, ಅಲ್ಲಿ ಅಂತರ್ಯಾಮಿಯಾಗಿ ಶ್ರೀಕೃಷ್ಣ ಪರಮಾತ್ಮನೇ ಇರ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠವಾದ ಜಲದಾನ ವರುಣಲೋಕ ಪ್ರಾಪ್ತಿಗೆ ಸಾಧನವಾಗಿದೆ. ಆಮೇಲೆ ಅನಂತರಾಶೀಯಶ್ಚಾಪಿ ವರ್ತತೆ ವ್ರತವತ್ಸದಾ ಸತ್ಯವಾಕ್ ಕ್ರೋಧರಹಿತಃ ಶುಚಿಸ್ನಾನರತಃ ಸದಾ ಸವಿಮಾನೇನ ದಿವ್ಯೇನ ಯಾತಿ ಶಕ್ರಪುರಂ ನರಃ. ಅನಂತರಾಶಿ, ಅನಂತರಾಶಿ ಎನ್ನುವುದಕ್ಕೆ ವಾದರಾಜ ಶ್ರೀಪಾದಂಗಳವರು ಅರ್ಥ ಹೇಳ್ತಾರೆ ಲಕ್ಷಾಲಂಕಾರದಲ್ಲಿ. ಮಧ್ಯ ಮಧ್ಯದಲ್ಲಿ ತಿನ್ನಬಾರದು. ಅನಂತರಾಶಿ, ಅಂತರ ಅಂದರೆ ಮಧ್ಯದಲ್ಲಿ, ಅಂತರಾಶಿ ಅಲ್ಲ, ಮಧ್ಯ ಮಧ್ಯದಲ್ಲಿ ತಿನ್ನುವ ಅಭ್ಯಾಸ ಇಟ್ಟುಕೊಂಡಿರೋದಿಲ್ಲ. ಬೆಳಗ್ಗೆ ಅರ್ಥಾತ್ ಮಧ್ಯಾಹ್ನ ದೇವರ ಪೂಜೆ ನೈವೇದ್ಯ ಆದಮೇಲೆ ವೈಶ್ವದೇವಾದಿಗಳಾದ ಮೇಲೆ ಒಂದು ಸಲ ಊಟ, ರಾತ್ರಿ ಒಂದು ಸಲ ಊಟ ಅಷ್ಟೇ. ಮಧ್ಯ ಮಧ್ಯದಲ್ಲಿ ಏನು ಸ್ವೀಕಾರ ಮಾಡೋದಿಲ್ಲ. 2 ಹೊತ್ತು ಊಟ, ನೀರು ಇವುಗಳನ್ನು ಸ್ವೀಕಾರ ಮಾಡತಕ್ಕಂತಹ ವ್ಯಕ್ತಿ ಮಧ್ಯದಲ್ಲಿ ಏನನ್ನೂ ತಿನ್ನದ ವ್ಯಕ್ತಿ ಯಾರೋ ಆ ಒಂದು ವ್ರತ ಇಟ್ಟುಕೊಂಡಿದ್ದರೆ ಅವನಿಗೆ ಅನಂತರಾಶಿ ಅಂತಾರೆ. ಆ ರೀತಿಯ ವ್ರತವನ್ನು ಇಟ್ಟುಕೊಂಡವ. ಸರಿ, ಕೆಲವರು ವ್ರತ ಇಟ್ಕೊಂಡಿರ್ತಾರೆ ಮಧ್ಯದೊಳಗೆ ಏನು ತಿನ್ನೋದಿಲ್ಲ ಅಂತ, ಆದರೆ ಹಸಿವಾಗತ್ತೆ, ಸಿಟ್ಟಿಗೆ ಬರ್ತಾರೆ, ಸುತ್ತಮುತ್ತಲಿದ್ದವ್ರನ್ನೆಲ್ಲ ಬೈಯೋದು, ಗಲಾಟೆ ಮಾಡೋದು. ಗೊತ್ತಾಗೋದಿಲ್ಲ ನಿಮಗೆ, ನೀವು ಏನು 20 ಸಲ ತಿಂತೀರಾ ಕುಡಿತೀರಾ, ನಾವಾದರೆ ಏನೂ ತಿನ್ನೋದಿಲ್ಲ, ಉಪವಾಸ ಇರ್ತೇವೆ, ಎಲ್ಲ ಕೆಲಸ ನಮಗೆ ಹೇಳ್ತೀರಿ, ಹಾಗೆ ಹೀಗೆ ಅಂತ ಆ ವ್ರತ ಮಾಡ್ತೇವೆ ಅನ್ನೋದನ್ನು ತೋರಿಸಿಕೊಳ್ಳೋದಕ್ಕೋ ಅಥವಾ ಅದನ್ನು ತಡೆಯಲಿಕ್ಕೆ ಆಗದೇನೋ ಸಿಟ್ಟು ಮಾಡಿದರೆ ಪ್ರಯೋಜನ ಇಲ್ಲ. ಸತ್ಯವ ಕ್ರೋಧರಹಿತ ಶುಚಿ ಸ್ನಾನರತಃ ಸದಾ. ಬರೀ 2 ಹೊತ್ತು ತಿನ್ನೋ ನಿಯಮ ಅಷ್ಟೇ. ತಿನ್ನಬೇಕಾದ್ರೆ ಸ್ನಾನ ಸಂಧ್ಯಾ ವಂದನಾ ಪೂಜೆ ಮಾಡಿ ತಿನ್ನಬೇಕು ಅನ್ನೋ ನಿಯಮ ಇಟ್ಟುಕೊಳ್ಳದೆ ಇದ್ದರೆ ಪ್ರಯೋಜನ ಇಲ್ಲ. ಸ್ನಾನರತಃ ಶುಚಿ, ಮಡಿಯಲ್ಲಿ ಊಟವನ್ನು ಮಾಡಬೇಕು ಶುದ್ಧವಾದ ರೀತಿಯಲ್ಲಿ. ಸತ್ಯ ಮಾತನಾಡಬೇಕು, ಕ್ರೋಧ ಇರಬಾರದು, ಸಿಟ್ಟಿಗೆ ಬರಬಾರದು, ಮಡಿಯಲ್ಲಿ ಊಟ ಮಾಡಬೇಕು, ಶುದ್ಧವಾದ ರೀತಿಯಲ್ಲಿ ಸ್ನಾನ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇರಬೇಕು. ಮಧ್ಯದಲ್ಲಿ ಏನು ತಿನ್ನಬಾರದು, 2 ಹೊತ್ತು ಊಟ ಮಾತ್ರ ಮಾಡಬೇಕು. ಹೀಗಿದ್ದರೆ ಅಂತಹ ವ್ಯಕ್ತಿ ಶ್ರೇಷ್ಠವಾದ ದಿವ್ಯವಾದ ವಿಮಾನದಿಂದ ಇಂದ್ರಲೋಕಕ್ಕೆ ಹೋಗಿ ಅಪ್ಸರ ಸ್ತ್ರೀಯರ ಜೊತೆಗೆ 1 ಕೋಟಿ ವರ್ಷಗಳವರೆಗೆ ಅಲ್ಲಿ ಸುಖವಾಗಿದ್ದು ಪುನಃ ಉತ್ತಮ ವೇದ ವಿದ್ವಾಂಸನಾಗಿ ಹುಟ್ಟಿ ಬರ್ತಾನೆ. ಹಿಂದೆಲ್ಲ ಈ ತರಹದ ನಿಯಮವನ್ನು ಪರಿಪಾಲನೆ ಮಾಡುವ ಜನ ಎಲ್ಲ ಬೇಕಾದಷ್ಟು ನಿಮ್ಮ ಹಿರಿಯರೆಲ್ಲ ಇದ್ದದ್ದನ್ನು ನೀವು ನೆನೆಸಿಕೊಳ್ತೀರ. ಅವರೆಲ್ಲ ಹೇಗಿದ್ದರು ಅಂತ ನೆನಪು ಮಾಡಿಕೊಂಡ್ರೆ ಹಾಗಾದರೆ ಯಾಕೆ ಅಷ್ಟು ಶ್ರದ್ಧೆಯಿಂದ ಅವರು ಈ ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಇದ್ದರು? ಆರೋಗ್ಯದ ದೃಷ್ಟಿಯಿಂದಲೂ ಸರಿ, ಅಧ್ಯಾತ್ಮದ ದೃಷ್ಟಿಯಿಂದ, ಪರಲೋಕದ ಸಾಧನೆ, ಪುನರ್ಜನ್ಮ ಆದಾಗ ಮತ್ತೆ ಉತ್ತಮವಾದಂತಹ ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳಿಂದ ಸಂಪನ್ನರಾಗಿ ಬದುಕಿಗೆ ಬೇಕಾದ ಸಾತ್ವಿಕವಾದ ಸಂಪತ್ತಿನಿಂದ ಯುಕ್ತರಾಗಿ ತಾವು ಹುಟ್ಟಿ ಬರುವುದಕ್ಕೆ ಬೇಕಾದ ಸಾಧನೆಯನ್ನು ಮಾಡಿಕೊಳ್ಳುವ ರೀತಿ ಇದು ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಏಕಭುಕ್ತೇನ ಯಶ್ಚಾಪಿ ವರ್ಷಮೇಕಂತು ವರ್ತತೆ. 1 ವರ್ಷ ಏಕಭುಕ್ತ ವ್ರತ, ಒಪ್ಪತ್ತು ಊಟದ ವ್ರತವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುವುದುಂಟು. ಆಗಲೂ ಅಷ್ಟೇ ಬ್ರಹ್ಮಚರ್ಯದಿಂದ ಇರಬೇಕು, ಸಿಟ್ಟು ಇಲ್ಲ, ಸತ್ಯ ಮಾತನಾಡಬೇಕು, ಶುದ್ಧವಾದ ಆಚಾರ ವಿಚಾರಗಳನ್ನು ಮಡಿಯನ್ನು ಪರಿಪಾಲನೆ ಮಾಡಬೇಕು. ಆ ರೀತಿ 1 ವರ್ಷ ಏಕಭುಕ್ತ ವ್ರತವನ್ನು ಮಾಡಿದರೂ ಕೂಡ ಇಂದ್ರದೇವರ ಲೋಕವನ್ನು ಪಡೆದು ಅಲ್ಲಿ 10 ಕೋಟಿ ವರ್ಷಗಳವರೆಗೆ ಸುಖವಾಗಿರ್ತಾನೆ. ಅವನು 2 ಹೊತ್ತು ಊಟ ಮಾಡಿ ಮಧ್ಯದಲ್ಲಿ ಊಟ ಮಾಡದ ವ್ಯಕ್ತಿ 1 ಕೋಟಿ ವರ್ಷ ಆದರೆ, ಒಪ್ಪತ್ತು ಮಾತ್ರ ಊಟ ಮಾಡಿ ದೇವರ ಧ್ಯಾನವನ್ನು ಮಾಡತಕ್ಕಂತಹ ಸಚ್ಚಾಸ್ತ್ರಗಳ ಶ್ರವಣಾದಿಗಳಲ್ಲಿ ಆಸಕ್ತನಾದಂತಹ ಸಜ್ಜನ 10 ಕೋಟಿ ವರ್ಷಗಳವರೆಗೆ ಇಂದ್ರಲೋಕದಲ್ಲಿ ಸುಖವಾಗಿದ್ದು ಮತ್ತೆ ಉತ್ತಮ ವೇದ ವಿದ್ವಾಂಸನಾಗಿ ಜನಿಸ್ತಾನೆ. ಇನ್ನು ಕೆಲವರಿದ್ದಾರೆ, ಅವರು ಚತುರ್ಥ ಕಾಲೇ ಯೋ ಭುಂಕ್ತೆ. ಹಿಂದಿದೆಲ್ಲವನ್ನು 1 ಬಾರಿ ಕೃಷ್ಣ ಹೇಳಿದ್ದಾನೆ. ಈ ರೀತಿ ಅನೇಕ ರೀತಿಯ ಉಪವಾಸ ವ್ರತಗಳನ್ನು, ಅಲ್ಲಿ ಫಲಗಳನ್ನು ಚೆನ್ನಾಗಿ ವಿವರವಾಗಿ ತಿಳಿಸಿದ್ದಿಲ್ಲ ಅಂತ ಪುನಃ ಈಗ ಕೃಷ್ಣ ಪರಮಾತ್ಮ ಅದನ್ನು ಹೇಳ್ತಾ ಇದ್ದಾನೆ. ಚತುರ್ಥ ಕಾಲೇ ಯೋ ಭುಂಕ್ತೆ ಬ್ರಹ್ಮಚಾರೀ ಜಿತೇಂದ್ರಿಯ ವರ್ತತೆ ವರ್ಷಮೇಕಂತೂ ತಸ್ಯ ಪುಣ್ಯಫಲಂ ಶೃಣು. 4ನೆಯ ಕಾಲದಲ್ಲಿ ಊಟವನ್ನು ಮಾಡ್ತಾನೆ. ಅಂದರೆ 1 ದಿವಸ ಪೂರ್ಣ ಉಪವಾಸ, 2ನೇ ದಿವಸ ಬೆಳಗ್ಗೆ ಉಪವಾಸ, ಸಾಯಂಕಾಲ ಊಟ, 4ನೇ ಹೊತ್ತಿಗೆ ಊಟ. 1, 2, 3, 4, 2 ದಿವಸಕ್ಕೆ 4 ಊಟ, 3 ಊಟ ಇಲ್ಲ. 4ನೇ ಊಟ ಅಂದರೆ 2ನೇ ದಿವಸ ಸಾಯಂಕಾಲ ಊಟ. ಈ ರೀತಿ
1 ವರ್ಷದವರೆಗೆ ವ್ರತವನ್ನು ಮಾಡುವವರಿದ್ದಾರೆ. ಅಂಥವರು ಕೂಡ ಶ್ರೇಷ್ಠವಾದ ವಾಹನದಲ್ಲಿ, ಅನೇಕ ನವಿಲುಗಳಿಂದ ಕೂಡಿದ ಉತ್ತಮವಾದಂತಹ ವಾಹನದಲ್ಲಿ ಇಂದ್ರಲೋಕವನ್ನು ಹೊಂದಿ, ನವಿಲು ಮೇಲೆ ಕೂತರೆ ಇಂದ್ರಲೋಕದವರೆಗೆ ಹೇಗೆ ಹೋಗೋದು ಅಂತೆಲ್ಲ ಚಿಂತನೆ ಮಾಡಬೇಡಿ. ಅವೆಲ್ಲ ವಾಹನಗಳೆಲ್ಲ ದಿವ್ಯವಾದ ವಾಹನಗಳೇ. ಅವು ದಿವ್ಯವಾದ ನವಿಲುಗಳು, ದಿವ್ಯವಾದ ಕುದುರೆಗಳೇ. ಹೀಗಾಗಿ ಆಕಾಶ ಮಾರ್ಗದಲ್ಲಿ ಹೋಗುವುದಕ್ಕೆ ಸಾಮರ್ಥ್ಯ ನವಿಲುಗಳಿಗಂತೂ ಇದ್ದೇ ಇದೆ. ಅದರಲ್ಲಿಯೂ ವಿಶೇಷವಾಗಿ ಇಂದ್ರಲೋಕದವರೆಗೂ ಹೋಗುವ ಸಾಮರ್ಥ್ಯ ಇರುವಂತಹ ದಿವ್ಯವಾದ ಆ ಪಕ್ಷಿಗಳಿಂದ ಕೂಡಿದ ವಾಹನದಲ್ಲಿ ಇಂದ್ರಲೋಕಕ್ಕೆ ಹೋಗ್ತಾನೆ. ಅಲ್ಲಿ 12 ಕೋಟಿ ವರ್ಷಗಳವರೆಗೆ ಸುಖವಾಗಿದ್ದು ಪುನಃ ಉತ್ತಮ ವೇದ ವಿದ್ವಾಂಸನಾಗಿ ಕ್ಷಮ, ದಮ, ದಯ ಇತ್ಯಾದಿ ಸದ್ಗುಣಗಳಿಂದ ಯುಕ್ತನಾಗಿ ಹುಟ್ಟುತ್ತಾನೆ. ಇನ್ನು ಸುಮ್ಮನೆ ಉಪವಾಸ ಇರೋದಲ್ಲ. ಆ ಉಪವಾಸ ಇದ್ದ ಹೊತ್ತಿನಲ್ಲಿ ಸಚ್ಚಾಸ್ತ್ರಗಳ ಪಠನ ಮಾಡಬೇಕು, ಪಾರಾಯಣ ಮಾಡಬೇಕು, ಜಪ ಮಾಡಬೇಕು, ಇನ್ನಿತರ ಸತ್ಕಾರ್ಯಗಳನ್ನು ಮಾಡಿ ಸಾರ್ಥಕ ಮಾಡಿಕೊಳ್ಳಬೇಕೇ ಹೊರತು ಕೇವಲ ವ್ಯರ್ಥ ಕಾಲಹರಣವನ್ನು ಮಾಡಬಾರದು. ಹೀಗೆ ಏನು ಮಾಡ್ತಾಯಿದ್ರಿ? ಏನಿಲ್ಲ, ಉಪವಾಸ ತಾನೇ, ಇವತ್ತೇನಿಲ್ವಲ್ಲ ಅಂತ ಹೀಗೆ ಮಲ್ಕೊಂಡಿದ್ವಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹೋದರೆ ಇಷ್ಟೊತ್ತು ಮಲ್ಕೊಂಡಿದ್ವಲ್ಲ, ಶ್ರಮ ಆಗಿತ್ತು ಅಂತ ಹೀಗೆ ಮಲ್ಕೋಬೇಕು ಅಂತ ಹೊರಟಿದ್ದೆ ಅಂತಾರೆ. ಅದಕ್ಕೆ ಕೊನೆಯೇ ಇಲ್ಲ. ಆ ತರಹ ಅಲ್ಲ. ಪಾರಾಯಣ, ಜಪ ಇತ್ಯಾದಿಗಳನ್ನು ಮಾಡ್ತಾ ಅನಿವಾರ್ಯವಾದ ಪರಿಸ್ಥಿತಿ ಇದ್ದಾಗ ಅತ್ಯಶಕ್ಯೇತು ನಿದ್ರಾದವು ಅಂತ ಶ್ರೀಮದಾಚಾರ್ಯರೇ ಹೇಳಿದ್ದಾರೆ. ಅವಶ್ಯವಾಗಿ ನಿದ್ರಾದಿಗಳನ್ನು ಮಾಡಬೇಕು, ಇಲ್ಲದೇ ಇದ್ದರೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಆದರೆ ಅವಶ್ಯಕತೆ ಇದ್ದಷ್ಟು ಮಾಡಬೇಕೇ ಹೊರತು ಅದೇ ಒಂದು ಮುಖ್ಯವಾದ ಧ್ಯೇಯ. ನಿದ್ರೆ ಮಾಡುವುದು ಅಂದರೆ ಪ್ರಾಜ್ಞನಾಮಕನಾದಂತಹ ಪರಮಾತ್ಮನ ಆಲಿಂಗನ ಅಂತ ಶಾಸ್ತ್ರದಲ್ಲಿ ಹೇಳಿರೋದರಿಂದ ಹೆಚ್ಚು ಹೊತ್ತು ದೇವರ ಆಲಿಂಗನದೊಳಗೆ ಇರೋಣ ಅನ್ನೋದಕ್ಕೆ ನಾವು ನಿದ್ರೆ ಮಾಡ್ತೇವೆ ಅಂತ ಈ ರೀತಿ ಹೇಳುವುದಲ್ಲ. ಆಲಿಂಗನದೊಳಗೆ ಇರ್ತೇರಿ ನಿಜ, ದೇವರ ಆಲಿಂಗನದೊಳಗಿದ್ದೇವೆ ಎನ್ನುವ ಜ್ಞಾನ ನಮಗಿರೋದಿಲ್ಲ. ಜಾಗ್ರತ ಅವಸ್ಥೆಯಲ್ಲಿ ಬಂದ್ರೇ ದೇವರ ಅಧೀನವಾಗಿ ನಾವಿದ್ದೇವೆ ಎನ್ನುವ ಎಚ್ಚರ ನಮಗಿರುತ್ತೆ. ಸತಿ ಸಂಪದ್ಯನ ವಿದುಹು ಸತಿ ಸಂಪತ್ಸ್ಯಾಮಹೇ ಸತಿ ಸಂಪನ್ನಾಹ. ಪರಮಾತ್ಮನಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ ಅಂತ ಗೊತ್ತಾಗುವುದಿಲ್ಲ, ಪ್ರವೇಶ ಮಾಡ್ತೇವೆ ಅಂತೂ ಗೊತ್ತಾಗುವುದಿಲ್ಲ. ಯಾವಾಗ ನಾವು ಜಾಗ್ರತ ಅವಸ್ಥೆಯಲ್ಲಿ ಶಾಸ್ತ್ರಾದಿಗಳ ಅಧ್ಯಯನ ಮಾಡ್ತೇವೋ ಆಗ ನಾವು ದೇವರ ಅಧೀನ, ದೇವರ ವಶ. ಸುಷುಪ್ತಿ ಕಾಲದಲ್ಲಿಯೂ ದೇವರಲ್ಲಿ ಪ್ರವೇಶ ಮಾಡ್ತೇವೆ ಅನ್ನೋ ತಿಳುವಳಿಕೆ ಬರೋದು ಎಚ್ಚರ ಆದಾಗೇನೆ, ಶಾಸ್ತ್ರ ಓದಿದಾಗಲೇ. ಆದ್ದರಿಂದ ಎಚ್ಚರದಲ್ಲಿದ್ದು ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ಕಾಲವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಅನೇಕ ಸಜ್ಜನರು ಹೀಗಿದ್ದರು ಅಂತ ನಮ್ಮ ಗುರುಗಳಿಂದ ನಾವು ಕೇಳಿದ್ವಿ. ಶ್ರೀಮದ್ ಭಾಗವತದ ಪಾರಾಯಣವನ್ನು ಮಾಡಬೇಕು. ಶ್ರೀಮದ್ ಭಾಗವತದ ಸಂಪೂರ್ಣ ಪಾರಾಯಣ ಯಾವಾಗ ಮುಗಿಯುತ್ತೋ ಆಗ ಊಟ, ಮತ್ತೆ ಪಾರಾಯಣ ಪ್ರಾರಂಭ, ಮತ್ತೆ ಭಾಗವತದ ಸಮಾಪ್ತಿಯಾದ ಮೇಲೆ ಪ್ರಾಯ 3 ದಿವಸ 4 ದಿವಸ ಅಹೋರಾತ್ರ ಪಾರಾಯಣ ಮಾಡ್ತಾಯಿದ್ರು. ಹೀಗಾಗಿ ರೂಢಿಯಾಗಿತ್ತು ಅವರಿಗೆ. 3 ದಿವಸ 4 ದಿವಸಕ್ಕೆ ಒಂದು ಸಲ ಮುಗಿಸ್ತಾ ಇದ್ದರು. ಪ್ರಾಯ ಭಾಗವತ ಪಾರಾಯಣ ಮುಗಿದ ಮೇಲೆ ಒಮ್ಮೆ ಊಟ, ಮತ್ತೆ ಪಾರಾಯಣ, ಮತ್ತೆ ಊಟ. ಈ ರೀತಿ ವ್ರತವನ್ನು ಇಟ್ಟುಕೊಂಡಂತಹ ಅನೇಕ ಮಹಾನುಭಾವರೆಲ್ಲ ಇದ್ದರು ಅಂತ ಕೇಳ್ತೇವೆ. ಷಷ್ಠಕಾಲಂತು ಯೋಷ್ಣಾತಿ, 3 ದಿನಕ್ಕೊಂದು ಸಲ ಊಟ. 4 ಊಟ ಇಲ್ಲ, 2 ದಿವಸ ಪೂರ್ಣ ಉಪವಾಸ. 3ನೇ ದಿವಸ ಬೆಳಗ್ಗೆಯೂ ಊಟ ಇಲ್ಲ, 5 ಉಪವಾಸ, ಅರ್ಥಾತ್ 5 ಊಟಗಳಿಲ್ಲ. 6ನೇ ಹೊತ್ತಿಗೆ 3ನೇ ದಿವಸ ಸಾಯಂಕಾಲ ಊಟ. ಈ ರೀತಿ ಯಾರು ಮಾಡ್ತಾರೋ 1 ವರ್ಷದವರೆಗೆ ಬ್ರಹ್ಮಚರ್ಯದಿಂದ ಶುದ್ಧ ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ಸಿಟ್ಟು ಮಾಡದಂತೆ ತಪಸ್ವಿಗಳಾಗಿ ಈ ರೀತಿ ವ್ರತವನ್ನು ಮಾಡಿದವರು ಅವರೂ ಕೂಡ ಪರಮಾತ್ಮನ ಲೋಕವನ್ನು ಹೊಂದುತ್ತಾರೆ. ಅಲ್ಲಿ ಎಷ್ಟೋ ಕಾಲದವರೆಗೆ ಸುಖವಾಗಿರ್ತಾರೆ. ಪುನಃ ಉತ್ತಮ ಜನ್ಮವನ್ನು ಪಡೀತಾರೆ. ಇನ್ನು ಪಕ್ಷೋಪವಾಸ, ಇದಂತೂ ಭಯಂಕರ. 15 ದಿನಗಳವರೆಗೆ ಉಪವಾಸ, ಪಕ್ಷೋಪವಾಸವನ್ನು ಮಾಡತಕ್ಕಂಥವರು. ಸಮಾಪ್ತೇತು ವ್ರತೆ ತಸ್ಮಿನ್, ಅಷ್ಟೆಲ್ಲ ವ್ರತ ಆದ ಮೇಲೆ ಶ್ರೇಷ್ಠರಾದಂತಹ ಅತಿಥಿಗಳನ್ನೆಲ್ಲ ಅಭ್ಯಾಗತರನ್ನು ಕರೆದು ಅವರೆಲ್ಲರಿಗೆ ಗೌರವದಿಂದ ಅನ್ನದಾನವನ್ನು ಮಾಡಿ ದಕ್ಷಿಣೆಯನ್ನೆಲ್ಲ ಕೊಟ್ಟು ತಾನು ಆಮೇಲೆ ಭೋಜನವನ್ನು ಮಾಡಬೇಕು. ಇಂತಹ ವ್ಯಕ್ತಿಯು ಕೂಡ ಉತ್ತಮವಾದ ಲೋಕವನ್ನು ಹೊಂದುತ್ತಾನೆ. 30 ಕೋಟಿ ವರ್ಷಗಳವರೆಗೆ ಪರಮಾತ್ಮನ ಲೋಕದಲ್ಲಿ ಸುಖವಾಗಿದ್ದು ಮತ್ತೆ ಉತ್ತಮ ವೇದ ವಿದ್ವಾಂಸನಾಗಿ ಹುಟ್ಟುತ್ತಾನೆ. ಇನ್ನು 1 ತಿಂಗಳು ಉಪವಾಸ ಮಾಡಿದರೆ, ಮಾಸೋಪವಾಸವನ್ನು ಮಾಡಿದರೆ ಅಂತಹ ವ್ಯಕ್ತಿ ಜಿತೇಂದ್ರಿಯ, ಜಿತಕ್ರೋಧ, ಜಿತಧೀಹಿ, ಸ್ನಾನ ತತ್ಪರ, ನಿತ್ಯದಲ್ಲಿ ಸ್ನಾನ, ಸಂಧ್ಯಾವಂದನ, ದೇವರ ಪೂಜೆ ಎಲ್ಲ ಮಾಡ್ತಾ ಕಾಮಕ್ರೋಧಾದಿಗಳನ್ನು ಗೆದ್ದು ವಿಶೇಷವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಉಪವಾಸವನ್ನು ಮಾಡಿದಂತಹ ವ್ಯಕ್ತಿ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಆಹಾರ ನಿಗ್ರಹವನ್ನು ಮಾಡಿದರೆ ಇಂದ್ರಿಯ ನಿಗ್ರಹವನ್ನು ಮಾಡುವುದಕ್ಕೆ ಸಾಧ್ಯ ಇದೆ.
ಟೀಕಾಕೃತ್ಪಾದರು ಹೇಳ್ತಾರೆ, ಆಹಾರ ನಿಗ್ರಹ ಅನ್ನುವುದು ಒಂದು ಉಪಾಯ, ಲೌಕಿಕವಾದಂತಹ ಪ್ರಯತ್ನ ಇದು. ಇದು ಮಾತ್ರ ಅಲ್ಲ, ಭಗವತ್ ಸ್ಮರಣ ಮಾಡುವುದೇ ಮುಖ್ಯವಾದ ಉಪಾಯ. ಇಂದ್ರಿಯೇಭ್ಯ ಪರಾಹ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ, ಮನಸಸ್ತು ಪರಾ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಃ, ಮಹತಃ ಪರಮವ್ಯಕ್ತಂ, ಅವ್ಯಕ್ತಾತ್ ಪುರುಷಃ ಪರಃ, ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಇಂದ್ರಿಯೇಭ್ಯ ಪರಹ್ಯರ್ಥಾ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತಲೂ ಅರ್ಥಾಭಿಮಾನಿ ದೇವತೆಗಳು. ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳು ಸೂರ್ಯಾದಿಗಳಿದ್ದಾರೆ. ದಿಗ್ವಾತಾರ್ಕ ಪ್ರಚೇತೋಷ್ಮಿ ವಹ್ನೀಂದ್ರೋಪೇಂದ್ರ ಮಿತ್ರಕಾಹ, ಇವರೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು. ಅವರೆಲ್ಲರಿಗೆ ಪ್ರೇರಕರಾಗಿದ್ದವರು ಅರ್ಥಾಭಿಮಾನಿ ದೇವತೆಗಳು. ಅಂದರೆ ಸೌಪರ್ಣಿ, ವಾರುಣಿ, ಉಮಾ, ಗರುಡದೇವರ, ಶೇಷದೇವರ ಹಾಗೂ ರುದ್ರದೇವರ ಪತ್ನಿಯರು ಅರ್ಥಾಭಿಮಾನಿ ದೇವತೆಗಳು. ಅವರು ಇಂದ್ರಿಯಾಭಿಮಾನಿಗಳಿಗಿಂತಲೂ ಉತ್ತಮರು. ಇಂದ್ರಿಯಗಳು ನಮ್ಮನ್ನು ಸೆಳೆದುಕೊಂಡು ಹೋಗ್ತವೆ. ಆ ಪದಾರ್ಥಗಳಲ್ಲಿದ್ದು ಈ ದೇವತೆಗಳು ಆಕರ್ಷಣೆ ಮಾಡ್ತಾರೆ, ಇಂದ್ರಿಯಗಳು ತಮ್ಮ ಹತ್ರ ಬರೋ ಹಾಗೆ. ಹೀಗಾಗಿ ಆ ಅರ್ಥಾಭಿಮಾನಿಗಳು ದೊಡ್ಡವರು, ಅವರಿಗೆ ಪ್ರಾರ್ಥನೆ ಮಾಡಬೇಕು, ಆಕರ್ಷಣೆ ಮಾಡಬೇಡಿ ಅಂತ. ಅರ್ಥೇಭ್ಯಶ್ಚ ಪರಂ ಮನಃ, ಅರ್ಥಾಭಿಮಾನಿ ದೇವತೆಗಳಿಗಿಂತಲೂ ಉತ್ತಮರಾದವರು ಅವರ ಪತಿಗಳು ಗರುಡಶೇಷ ರುದ್ರರು, ಮನೋಭಿಮಾನಿ ದೇವತೆಗಳು. ಅವರಿಗಿಂತಲೂ ಉತ್ತಮರಾದವರು ಬುದ್ಧಿಭಿಮಾನಿನಿಯಾದಂತಹ ಸರಸ್ವತಿ, ಸರಸ್ವತಿಗಿಂತಲೂ ಉತ್ತಮರಾದವರು ಮಹತ್ತತ್ವಾಭಿಮಾನಿಗಳಾದಂತಹ ಬ್ರಹ್ಮದೇವರು. ಆ ಮಹತ್ತತ್ವಾಭಿಮಾನಿಗಳಾದ ಬ್ರಹ್ಮದೇವರಿಗಿಂತಲೂ ಉತ್ತಮಳಾದವಳು ಅವ್ಯಕ್ತ ತತ್ವಾಭಿಮಾನಿನಿಯಾದಂತಹ ಮಹಾಲಕ್ಷ್ಮೀದೇವಿ. ಆ ಮಹಾಲಕ್ಷ್ಮೀದೇವಿಗಿಂತಲೂ ಉತ್ತಮನಾದವನು ಸರ್ವೋತ್ತಮನಾದ ಶ್ರೀಹರಿ ಪರಮಾತ್ಮ. ಹಾಗಾದರೆ ಭಗವಂತನ ಅಧೀನಳಾಗಿ ಲಕ್ಷ್ಮೀ, ಲಕ್ಷ್ಮೀ ಅಧೀನಳಾಗಿ ಬ್ರಹ್ಮದೇವರು, ಸರಸ್ವತಿ, ಗರುಡಶೇಷ ರುದ್ರರು, ಸೌಪರ್ಣಿ, ವಾರುಣಿ, ಉಮಾ ಹಾಗೂ ಉಳಿದ ದೇವತೆಗಳು, ಇಂದ್ರಾದಿಗಳು ನಮಗೆ ಪ್ರೇರಕರಾಗಿದ್ದಾರೆ. ಅವರೆಲ್ಲರಿಗೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಯಾವಾಗಲೂ ಶಾಸ್ತ್ರವಿಹಿತವಾದ ಮಾರ್ಗದಲ್ಲಿ ನಡೆಯುವಂತಾಗಲಿ. ಭಗವಂತನ ಸೇವೆ, ಭಗವಂತನ ಧ್ಯಾನ ಇವುಗಳಲ್ಲಿ ಆಸಕ್ತವಾಗಲಿ. ಹಾಗೆ ನೀವು ಅನುಗ್ರಹ ಮಾಡಿ ಎನ್ನುವ ಪ್ರಾರ್ಥನೆ, ಸ್ಮರಣೆ, ಭಜನೆ ಇದು ಪ್ರಧಾನ ಉಪಾಯ. ಜೊತೆಗೆ ಈ ಆಹಾರ ನಿಗ್ರಹವನ್ನೂ ಮಾಡ್ತಾ ವಿಷಯಗಳ ಸಂಬಂಧವನ್ನು ವಿಶೇಷವಾಗಿ ಮಾಡದಂತೆ ತಾನು ಪ್ರಯತ್ನ ಮಾಡಿದರೆ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅಂತಹ ಇಂದ್ರಿಯ ನಿಗ್ರಹವನ್ನು ಮಾಡ್ತಾ ಯಾರು ಈ ವ್ರತಗಳನ್ನು ಮಾಡ್ತಾರೋ ಅಂಥವರಿಗೆ ಈ ರೀತಿಯ ಶ್ರೇಷ್ಠವಾದಂತಹ ಫಲ ಸಿಗತ್ತೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಅವರು 100 ಕೋಟಿ ವರ್ಷಗಳವರೆಗೆ, ಪಕ್ಷೋಪವಾಸವನ್ನು ಮಾಡಿದವನು 30 ಕೋಟಿ ವರ್ಷ ಆದರೆ ಮಾಸೋಪವಾಸವನ್ನು ಮಾಡಿದವನು 100 ಕೋಟಿ ವರ್ಷಗಳವರೆಗೆ ಸುಖವಾಗಿ ದೇವಲೋಕದಲ್ಲಿದ್ದು ಪುನಃ ಷಡಂಗವಿತ ಚತುರ್ವೇದಿ, ಅವನು ತ್ರಿವೇದಿ ಪಕ್ಷೋಪವಾಸ ಮಾಡಿದರೆ, ಇವನು ಚತುರ್ವೇದಿಯಾಗಿ 4 ವೇದಗಳ ಜ್ಞಾನವನ್ನು ಪಡೆದುಕೊಂಡು 30 ಜನ್ಮಗಳನ್ನು ಪಡಿತಾನೆ. 4 ವೇದಗಳ ಜ್ಞಾನವನ್ನು ಪಡೆದುಕೊಂಡು ಹುಟ್ಟುತ್ತಾನೆ ಅಲ್ಲ, ಬರೀ 30 ಜನ್ಮಾನಿ ಅರೋಗವಾನ್, ಆರೋಗ್ಯವಂತವಾದ ದೇಹ ಹಾಗೂ ಉತ್ತಮ ವಿದ್ವಾಂಸ, ಎಲ್ಲ ಸಾಧನ ಸಂಪದ್ಭರಿತನಾಗಿ 30 ಜನ್ಮಗಳನ್ನು ಪಡಿತಾನೆ ಎಂಬುದಾಗಿ ಆ ಮಾಸೋಪವಾಸದ ಫಲವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯಥಾಶಕ್ತಿಯಾಗಿ ಎಲ್ಲ ಉಪವಾಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗತ್ತೇ, ಆಗೋದಿಲ್ಲ. ಏಕಾದಶಿಯ ಉಪವಾಸವನ್ನು ಮಾತ್ರ ಸರ್ವಥಾ ತಪ್ಪಿಸಬಾರದು. ನೋಡಿ, ಉಪವಾಸದ ಮಹಿಮೆಯನ್ನು ಶ್ರೀಕೃಷ್ಣ ಪರಮಾತ್ಮ ಎಷ್ಟಾಗಿ ಕೊಂಡಾಡ್ತಾ ಇದ್ದಾನೆ. ನಾಳೆಯೇ ಏಕಾದಶಿಯ ಉಪವಾಸ ಬಂತು. ಉಪವಾಸ ಚೆನ್ನಾಗಿ ಮಾಡಿ ಅಂತ ಹೇಳುವುದಕ್ಕೆ ಸರಿಯಾಗಿ ಮಹಾಭಾರತದಲ್ಲಿ ಉಪವಾಸದ ಹಿಂದಿನ ದಿನ ಉಪವಾಸದ ಮಹತ್ವವನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲ ಸಜ್ಜನರು, ಸದ್ಭಕ್ತರು ಏಕಾದಶಿಯ ಉಪವಾಸವನ್ನು ಮಾಡಲೇಬೇಕು. ಈ ರೀತಿ ಬೇರೆ ಬೇರೆ ಉಪವಾಸಗಳನ್ನು ಮಾಡಿದರೆ ಇಷ್ಟು ಫಲ ಅಂದರೆ ಇನ್ನು ಹರಿದಿನ ಅಂತ ಪ್ರಸಿದ್ಧವಾದದ್ದು, ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು. ಆ ದಿನ ಉಪವಾಸ ಮಾಡದೇ ಇದ್ದರೆ ಪಾಪ ಬಹಳ ಇದೆ ಅಂತ ಪರಮಾತ್ಮ ಹೇಳಿದ್ದಾನೆ. ಎಲ್ಲ ಪಾಪಗಳು ಕೂಡ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ ಅಂತ. ಅಂತಹ ಏಕಾದಶಿಯ ದಿನ ಪರಿಪೂರ್ಣವಾದ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿರ್ಜಲ ನಿರಾಹಾರವಾದಂತಹ ಶುದ್ಧ ಉಪವಾಸ ವ್ರತವನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಇಂದ್ರಿಯ ನಿಗ್ರಹ, ಶುದ್ಧವಾದ ಜ್ಞಾನಭಕ್ತಿ ವೈರಾಗ್ಯಗಳ ಪ್ರಾಪ್ತಿ, ಎಲ್ಲ ಪಾಪಗಳ ಪರಿಹಾರ ಇವುಗಳಿಗಾಗಿ ಈ ಏಕಾದಶಿಯ ಉಪವಾಸವನ್ನು ಸ್ವೀಕರಿಸಿ ಅನುಗ್ರಹ ಮಾಡುವಂಥ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡು ದ್ವಾದಶಿಯ ದಿನ ದೇವರಿಗೆ ಪೂಜೆಯನ್ನು ಮಾಡಿ, ನೈವೇದ್ಯ ಮಾಡಿ, ತೀರ್ಥವನ್ನು ಸ್ವೀಕಾರ ಮಾಡಿ ನಂತರದಲ್ಲಿ ಪಾರಣವನ್ನು ಮಾಡಬೇಕು. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇಷ್ಟೆಲ್ಲ ವ್ರತಗಳನ್ನು ಮಾಡಲಿಕ್ಕಾಗೋದಿಲ್ವಲ್ಲ ಅಂತ ದುಃಖ ಪಡೋದು ಬೇಡ. ಏಕಾದಶಿ ಉಪವಾಸವನ್ನು ಒಂದನ್ನು ಚೆನ್ನಾಗಿ ಮಾಡಿ
ದೇವರಿಗೆ ಅರ್ಪಣೆ ಮಾಡಿ ಈ ಎಲ್ಲ ಪುಣ್ಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಿದೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.